ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲರ್ಸ್ ಚಾನಲ್. ಅಲರ್ಸ್ ಅಲ್ಲ, ಅಲರ್ಸ್ ಕಾರ್ಯಕ್ರಮ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಅಲ್ಲಾಡ್ಸ್ 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 ಫುಲ್ಲು ಭೂಮಿ ಅಲ್ಲಾಡ್ಸ್. ಹಲೋ ಹಲೋ ಸರ್ ಅಲರ್ಸ್ ಆಯ್ತು, ಟೇಕ್ ತೆಗೋನಲ್ಲ ಸರ್. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲರ್ಸ್ ಚಾನಲ್ನ ಅಲರ್ಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ 3 ವಿಶೇಷ ವ್ಯಕ್ತಿಗಳನ್ನು ನಾವು ಬರಮಾಡಿಕೊಳ್ತಿದ್ದೇವೆ. ಅದರಲ್ಲಿ ಮೊದಲಾಗಿ ಶ್ರೀಯುತ ಬಸಪ್ಪಣ್ಣನವರು ಕುಡಿತದಲ್ಲಿ ಚಿಕ್ಕಂದಿನಲ್ಲಿ ಕಲಿತದಿಂದ ಅವರು ಕುಡಿತ ಸಂಘದ ಅಧ್ಯಕ್ಷರಾಗಿದ್ದಾರೆ. ಈಗ ಪ್ಲೀಸ್ ವೆಲ್ಕಮ್ ಮಾಡೋಣ ಕುಡಿತ ಸಂಘದ ಅಧ್ಯಕ್ಷರಾದ ಮಿಸ್ಟರ್ ಬಸಪ್ಪಣ್ಣ. ದುಡಿಯೋದೇ ನನ್ನ ವೀಕ್ನೆಸ್, ಆದರೆ ನಾಯಕ ದುಡಿಯೋದೇ ನನ್ನ ಬಿಸಿನೆಸ್. ನೀವು ನಾನು MC. ನಂದು ಓಸಿ. ಅಲ್ಲ ಸರ್, ನನ್ನ ಆಂಕರ್. ಈ ಆಂಕರ್ಗೆ ಸ್ವಲ್ಪ ಅಹಂಕಾರ ಉಂಟು. ಆಯ್ತು ಸರ್, ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಓಕೆ, ನಿಮ್ಮ ಚಾನಲ್ ಯಾವುದು? ಅಲರ್ಸ್. ಅಲ್ಲಾಡ್ಸ್ 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 ಅಲ್ಲಾಡ್ಸ್. ಸರ್ ನೀವು ಯಾಕೆ ಸರ್ ಅಲ್ಲಾಡಿಸಿದ್ದು? ನೀವು ಯಾಕೆ ಅಲ್ಲಾಡಿಸಿದ್ದು? ನಿಮ್ಮ ಚಾನಲ್ಲೇ ಅಲ್ಲಾಡ್ತು ಅಂತ, ಮತ್ತೆ ನಾನು ಯಾವ ಒಂದು ಲೆಕ್ಕ ಅಲ್ಲ. ಓಕೆ, ಮುಂದಿನ ಅತಿಥಿಯನ್ನು ಕರೆಯುವಂತ ಸಮಯ. ಯಾರ್ದು ತಿಥಿ? ತಿಥಿ ಅಲ್ಲ ರೀ, ಅತಿಥಿ. ಆ ಬಿಟ್ಟು ಹೋಗಿ ನಂಗೆ ಟೀ ಮಾತ್ರ ಕೇಳಿದ್ದು ಸರ್. ಓಕೆ, ಮುಂದಿನ ಅತಿಥಿಯನ್ನು ಕರೆಯುವಂತ ಸಮಯ. ಪ್ಲೀಸ್ ವೆಲ್ಕಮ್ ಮಿಸ್ಟರ್ ವನದಾತ. ಇವರು ತುಂಬಾ ವರ್ಷಗಳಿಂದ ಈ ರೋಗಗಳಿಗೆ ಮದ್ದುಗಳನ್ನು ಕೊಟ್ಟು ನಾಟಿ ವೈದ್ಯರಾಗಿ ಬಂದಿದ್ದಾರೆ. ಇವರನ್ನು ವೆಲ್ಕಮ್ ಮಾಡೋಣ. ಪ್ಲೀಸ್ ವೆಲ್ಕಮ್ ವನದಾತರು. ಹಾಗೆ ಇನ್ನೊಂದು ಮುಖ್ಯ ಅತಿಥಿಯಾಗಿ ಉಮಾಶಂಕರ್. ಇವರು ನಾಟಕ ರಂಗದಲ್ಲಿ ಸ್ತ್ರೀ ಪಾತ್ರವನ್ನು ಮಾಡಿಕೊಂಡು ತುಂಬಾ ವರ್ಷಗಳಿಂದ ಇದ್ದಾರೆ. ಈಗ ಮಿಸ್ಟರ್ ಉಮಾಶಂಕರ್ ಬನ್ನಿ. ಓ ಬಂದಳು ಕಾಂಚನ ಕಾಂಚನ ಕಾಂಚನ, ಹೇ ಜಂಭವೇ ಇವಳಿಗೆ ಲಾಂಛನ ಲಾಂಛನ. ಪಾಪ ಆ ಹೆಂಗಸು ಕಣ್ಣು ಕಾಣದೆ ಪಾಪ ಪರದಾರ್ಥ ಬರ್ತು ಉಂಟು. ನಿಮ್ಮೊಂದು ಚಾನೆಲ್ನವ್ರಿಗೆ ಒಬ್ರನ್ನ ಹೆಲ್ಪ್ಗೆ ಕರೀಲಿಕ್ಕೆ ಆಗುದಿಲ್ವಾ? ಯಾರಿಗೆ ಕಣ್ಣು ಕಾಣುದಿಲ್ಲ? ಮತ್ತೆ ನಂಗೆ ಕಣ್ಣು ಕಾಣ್ತದೆಪ್ಪ. ಗ್ಲಾಸ್ ಹಾಕಿದ? ನಂಗೆ ತುಂಬಾ ಹೆದರಿಕೆ ಆಗ್ತುಂಟು. ಯಾಕೆ? ಫಸ್ಟ್ ಟೈಮ್ ನೋಡುದು. ಏನನ್ನು? ಕ್ಯಾಮರಾ. ಕ್ಯಾಮರಾ ಇಲ್ಲಿ 13 ಉಂಟು, ಯಾವ್ದು ಬೇಕಿದ್ರು ನೋಡಿ. ಅದು ಬಸಪ್ಪನ, ನೀವು ಕೂತ್ಕೊಳ್ಳಿ. ಶುರು ಮಾಡೋಣ ಸರ್. ಶುರು ಮಾಡು. ನಂಗೆ 90 ಸರ್. ಯಾಕಂದ್ರೆ ನಾವು ಇವಾಗಷ್ಟೇ ಕುಡ್ದು ಬಂದಿದ್ದು. ನಿಮ್ಗೆ ಬೇಜಾರಾಗಬಾರ್ದು, ಚಾನೆಲ್ನವ್ರಿಗೆ ಬೇಜಾರಾಗಬಾರ್ದು ಅಂತ ನಾನು ನಿಮ್ ಜೊತೆ 90 ಹಾಕುದಷ್ಟೇ. ಅಲ್ಲ ಸರ್, ನಾನು ಕಾರ್ಯಕ್ರಮ ಶುರು ಮಾಡೋಣ ಅಂತ. ಕಾರ್ಯಕ್ರಮ ಆಯ್ತು ಮಾಡಿಯಪ್ಪ. ಶುರುವಿಗೆ ಬಸಪ್ಪಣ್ಣನವರಿಗೆ ಪ್ರಶ್ನೆ. ಹೇಳಿ. ಸರ್, ನೀವು ಎಷ್ಟು ವರ್ಷದಿಂದ ಈ ಕುಡಿತದ ಚಟದಲ್ಲಿದ್ದೀರಾ? ನಾನು ಸರಿಸುಮಾರು 48 ವರ್ಷದಿಂದ ಕುಡಿತದ ಚಟದಲ್ಲಿದ್ದೇನೆ. ದೇವ, 48 ವರ್ಷ. ಎಸ್, ಯು ಆರ್ ರೈಟ್. 48 ಇಯರ್ಸ್. ನಿಮಗೀಗ ವಯಸ್ಸೆಷ್ಟು? ನನಗೆ ವಯಸ್ಸೆಷ್ಟು? ವಯಸ್ಸೆಷ್ಟು? ನಂಗೆ 35. ನಿಮ್ಗೆಲ್ಲ ಇಷ್ಟ ಯಾರಿಗೆ ಗೊತ್ತು? ನನಗೆ 53, 53 ವರ್ಷ ಇವಾಗ. Okay. ಹೌದು. ನಾನು ಚಿಕನ್ ಇರುವಾಗ. ಯಾವುದು? ಚಿಕನ್? ಚಿಕನ್ ಇಲ್ಲ, ವೆನ್ ಐ ವಾಸ್ ಬೇಬಿನೋ. ಓ, ಸ್ಮಾಲ್ ಬೇಬಿ. ಚಿಕ್ಕವನಾಗಿರುವಾಗ ನಂಗೆ ಒಂದ್ಸಲ ಕೆಮ್ಮು ಬಂದಿತ್ತು. ನನ್ನ ಅಜ್ಜಿ ರಮ್ಮಿಗೆ ಪೆಪ್ಪರ್ ಪೌಡರ್ ಮಿಕ್ಸ್ ಮಾಡಿ ಚಮಚದಲ್ಲಿ ಒಂದ್ಸಲ ಕೊಟ್ರು. ಆ ಟೇಸ್ಟ್ ನಂಗೆ ಗ್ರಿಪ್ ಆಯ್ತು. ಆ ನಂತರ ಚಮಚದಿಂದ 60 ಆಯ್ತು, 60 ಇಂದ 90 ಆಯ್ತು, 90 ಇಂದ ಕ್ವಾರ್ಟರ್ ಆಗಿ ಈಗ ಫುಲ್ ಬಾಟಲ್. ಸರ್, ಈಗ ಪೆಪ್ಪರ್ ಪೌಡರ್ ಇಲ್ಲ, ಉಪ್ಪಿನಕಾಯಿ ಮಾತ್ರ. ನಿಮ್ಮ ಅಜ್ಜಿ ಇದ್ದಾರಾ? ಅವ್ರು ತೀರ್ಕೊಂಡು ಬಿಟ್ಟಿದ್ದಾರೆ. ಓಕೆ, ಒಳ್ಳೇದಾಯ್ತು. ಬಸಪ್ಪಣ್ಣ, ನೀವು 48 ವರ್ಷದಿಂದ ಕುಡಿತಿದ್ರ? ಹೌದು. ಆ ಹಣವನ್ನೆಲ್ಲ ಸೇವ್ ಮಾಡ್ತಿದ್ರೆ ನಿಮಗೆ ಲಕ್ಸುರಿ ಕಾರೇ ತಗೊಳ್ಬಹುದಿತ್ತು. ನೀವು ಕುಡಿಯೋ ಚಟದಲ್ಲಿದ್ದೀರಾ? ಇಲ್ಲಪ್ಪ, ಶಾಂತಂ ಪಾಪ, ಒಂದು ಹನಿ ಕೂಡ ನಾನು ಕುಡಿಯುದಿಲ್ಲ. ಓಕೆ, ಹಾಗಾದ್ರೆ ನಿಮ್ಮ ಲಕ್ಸುರಿ ಕಾರ್ ಎಲ್ಲಿ? ಸರ್, ಆ ರೀತಿ ಎಲ್ಲ ಟಚ್ ಮಾಡಬಾರ್ದು ನೋಡಿ. ನೆಕ್ಸ್ಟ್
ವನದಾತರೆ ಹೇಳಿ. ನೀವು ಈ ನಾಟ್ಯ ವೈದ್ಯವನ್ನು ಯಾವಾಗದಿಂದ ಶುರು ಮಾಡಿದ್ರಿ ಮತ್ತೆ ಹೇಗೆ? ನಾನು ಸುಮಾರು 30 ವರ್ಷಕ್ಕಿಂತ ಮುಂಚೆ ನಾಟಿ ವೈದ್ಯ ಶುರು ಮಾಡಿದ್ದೆ. ಒಳ್ಳೆ ನಮ್ಮ ಪಕ್ಕದ ಮನೆಯಲ್ಲಿ ರಾಮಣ್ಣ ಅಂತ ಇದ್ರು. ಅವರಿಗೆ ಒಂದು ತುರಿಕೆ ಶುರುವಾಯ್ತು. ಅವರ ತುರಿಕೆಗೆ ನನ್ನ ಹತ್ರ ಮದ್ದು ಕೇಳ್ತಾ ಬಂದ್ರು. ನಾನು ಅಂತ ಮರದ ಬೇರು ಮತ್ತೆ ಗುಡ್ಡೆಯಲ್ಲಿದ್ದ ಸುಪ್ಪನ್ನೆಲ್ಲ ಅರ್ದು ತುರಿಕೆಗೆ ಮದ್ದು ಕೊಟ್ಟದ್ದು. ಹೋಯ್ತಲ್ಲ ತುರಿಕೆ ಅಲ್ಲ ಅವರ ಪ್ರಾಣ. ಇದು ರೊಮ್ಯಾಂಟಿಕ್ ಸಾಂಗ್ ಅಲ್ಲ, ಅದು ಪ್ರೀತಿ 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 ಅಂತಿತ್ತಲ್ಲ, ಮೂಡ್ಗೋಗ್ಬಿಟ್ಟಿದೆ. ಇಳಿದು ಬಾ. ಅಣ್ಣಮ್ಮ ಇವತ್ತು ರಿಲೀಸ್ ಆಯ್ತಾರದಕ್ಕೆ ನಂಗೆ ಬಹಳ ಫೀಲಿಂಗ್ ಆಯ್ತದೆ ಕಲ. ಯಾಕೋ ಹೊರ್ಗಡೆ ಹೋಗಿ ಆರಾಮಾಗಿ ಬದುಕೋದಲ್ವಾ? ಹೊರಗಡೆ ನಿನ್ನಂತ ಫ್ರೆಂಡು ಸಿಗಿಕ್ಕಿಲ್ಲ ಅಂತಮ್ಮ. ನನ್ ಮೇಲೆ ಅದೆಷ್ಟು ಲವ್ ಇದೆ ಕಣ ನಿನಗೆ. ಅಂತಮ್ಮ ಒಂದ್ ಕೆಲ್ಸ ಮಾಡು, ಮೈಸೂರು ದಾಟಿ ಮಂಡ್ಯ ಬಿಟ್ಟು ಬೆಂಗಳೂರಿಗೆ ಬಂದ್ಬಿಡು. ಆ ಪರಪ್ಪ ನಗರದಲ್ಲೇ ನಾ ಇರೋದು. ಹಾಗಾದ್ರೆ ನೀವೊಂದ್ ಕೆಲ್ಸ ಮಾಡು. ಏನೇ ಕೆಲ್ಸ ಹೋದ್ರು ಮನೇಲಿ ಹೋಗಿ ಮಾಡ್ತೀನಿ ನಾನು. ಅದಲ್ಲಪ್ಪ, ಇವತ್ತು ನಮ್ ಜೈಲಿಗೆ ಹೊಸ ಜೈಲರ್ ಬರ್ತಿದ್ದಾರೆ. ಅವ್ರಿಗೊಂದ್ ಸಲ್ಯೂಟ್ ಹೊಡೆದು ಮನೆಗೆ ಹೋಗು. ಓಕೆ ಅಂತಮ್ಮ, ಬಂದೇ ಬಿಟ್ಟು ಅಂತಮ್ಮ. Yes, ma'am. ನಾನೇ ಕಣ ಹೊಸ್ತಾಗ್ ಬಂದಿರೋ ಜೈಲರ್. ಲೇ ಇಡಿಯಟ್ ನಾನ್ಸೆನ್ಸ್ ಬ್ಲಡಿ ಅಪ್ಪಯ್ಯ ಕೂಲ್ ಆಗಪ್ಪಯ್ಯ, ಕೂಲ್ ಆಗಿ. ನಾನಿದ್ದೀನಿ. ಲೇ ಲೋಪರ್ ಲಪಂಗ, ನಿಮ್ಮಂತವ್ರಿಂದ ಕಣ ಈ ದೇಶ ಕಟ್ಟಕ್ ಆಗ್ತಾ ಇಲ್ಲ. ಈ ದೇಶ ಕಟ್ಬೇಕು ಅಂದ್ರೆ ಆ ಶಾಂತಿಯಿಂದ ಮಾತ್ರ ಸಾಧ್ಯ. ಅಯ್ಯ ಮೇಡಮ್, ಅವಳು ನೆಟ್ಟಗ್ ಹೂವ ಕಟ್ಟಕ್ಕೆ ಬರೀಕಿಲ್ಲ, ಇನ್ ದೇಶ ಕಟ್ಟಳು. ಮಗನೇ ಹಾಕ್ಬಾ ದಾರಿಗೆ. ಲೇ ಹೇಳೋ ಏ ಕಾಟನ್ ಬಾರ ಇಲ್ಲೇ. ನಾನು ಕಾಡ್ ಪಾಪ ಕಣ, ನೀನ್ ಹೋಗ. ಯಾಕೋ ನೀನ್ ಜೈಲಿಗೆ ಬಂದಿದ್ದ? ಮೇಡಮ್ ಒಂದೇ ಒಂದ್ ಫಂಕ್ಷನ್ ಅಲ್ಲಿ ಟಿಫನ್ ಬಿಟ್ಬಿಟ್ಟು ಬಂದ್ಬಿಟ್ಟೆ ಮೇಡಮ್, ಅದಕ್ಕೆ. ಅಯ್ಯಯ್ಯೋ ಮೇಡಮ್, ಟಿಫನ್ ಬಾಕ್ಸ್ ಕದ್ದಿದ್ದಕ್ಕೆ ನಮ್ಮವ್ರು ಅರೆಸ್ಟ್ ಮಾಡ್ಬಿಟ್ಟಿದ್ದಾರೆ. ಅಯ್ಯೋ ಅಪ್ಪಯ್ಯ ಈತಗ್ ಗೊತ್ತಿದಂಗೆ ಅದು ಬ್ಲಾಸ್ಟು. ಅಯ್ಯೋ ನಿನ್ನ ಮಗನೇ ಏ ಕರಿಬೇಕ ಬಾರೋ. ನನ್ನನ್ನ ಕರಿಬೇಕು ಅಂತ ಕರಿಬೇಡಿ ಮೇಡಮ್, ನಾನಾಗಿರಲ್ಲ. ಅಯ್ಯ ಮೇಡಮ್, ಇದು ತೆಗಿರಿ ಮೇಡಮ್. ಮಗನೇ ಹೇಳೋ ನೀನ್ ಯಾಕೋ ಬಂದಿದ್ದು? ಮೇಡಮ್ ಜೇಬಲ್ಲಿ ಪಿನ್ ಚುಸ್ತಾ ಇತ್ತು ಮೇಡಮ್. ರಪಕ್ಕಂತ ತೆಗೆದು ಸಪಕ್ಕಂತ ಕಿತ್ತಾಕಿ ಜನ ಇರೋ ಕಡೆ ಬಿಟ್ಟೆ. ಜನ ಎನ್ಸ್ಕೊಂಡಿರ್ತಿದ್ಯಾ? ಅದ್ಯಾವ ಪಿನ್ನು? ಅದು ಬಾಂಬ್ ಮೇಲೆ ಇರುತ್ತಲ್ಲ ಮೇಡಮ್, ಅದು. ಅಯ್ಯೋ ಬಾಂಬ್ ತೆಗೆದು ಜನರ ಮೇಲೆ ಹಾಕ್ಯಾನಾ? ಮಗನೇ ಮೇಡಮ್ ಅವನ ಮೇಲೆ ಇನ್ನೂ ಒಂದು ಕ್ರೈಮ್ ಇದೆ. ಇನ್ನೊಂದು ಅದು ಕ್ರೈಮ್ ಅಲ್ಲ, ಪ್ರೀತಿ. ಅದ್ಯಾವ ಪ್ರೀತಿನ? ನಮ್ಮ ಅವನ ಮೇಲೆ ನನಗ್ ಸಖತ್ ಪ್ರೀತಿ ಮೇಡಮ್. ಓ ನೀನ್ ಅಂತವನ? ಇಲ್ಲ, ಕರೆಕ್ಟ್ ಆಗೇ ಇದೀನಿ. ಅವತ್ತು ಆಸ್ಪತ್ರೆಯಲ್ಲಿ ಅವ್ರಿಗೆ ಹುಷಾರಿರ್ಲಿಲ್ಲ, ಬಾಯಿ ಕಟ್ ಹಾಕ್ಬಿಟ್ಟಿದ್ರು. ಮಾತಾಡ್ಸ್ಬೇಕು ಅಂತ ಪೈಪ್ ತೆಗ್ದೆ ಮೇಡಮ್. ಇನ್ನೇನ್ ಅವ್ರು ಮಾತಾಡ್ಬೇಕು ಅಷ್ಟನ್ನದ್ರಲ್ಲಿ ನನಗೆ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ರು. ಅದ್ಯಾವ ಪೈಪು? ಇದು ಮೇಡಮ್ ಅದೇನೋ ಆಕ್ಸಿಜನ್ ಪೈಪ್ ಅಂತಾರಲ್ಲ ಮೇಡಮ್. ಆಕ್ಸಿಜನ್ ಪೈಪ್ ತೆಗ್ದೇನೋ? ಬಲೆ ನಟಸ್ತೀಯ ಕಣ ನೀನು. ಮೇಡಮ್ ಇನ್ನೊಂದು ವಿಷಯ. ಏನೋ? ನಿಂಗೆ ಇವತ್ತು ರಿಲೀಸ್ ಆಗ್ತಿದ್ದಾನೆ. ಓ ನಿಂಗ್ಯಾ? ಬಾರೋ ಇಲ್ಲಿ. ರಿಲೀಸ್ ಆಗ್ತಿದೆಯೇನಾ? ನಿನ್ನ ನೋಡ್ತಾ ಇದ್ರೆ ಬಹಳ ಸಂತೋಷ ಆಗುತ್ತೆ ಕಣ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಸಾಧನೆ ಮಾಡ್ಬಿಟ್ಟಿದ್ಯಾ ಕಣ ನೀನು. ಶಬಾಷ್. ನಿನ್ಗೆ ಈ ಖುಷಿಯಲ್ಲಿ ಏನಾದ್ರೂ ಕೊಡ್ಲೇಬೇಕು. ಕ್ಯಾಶೇ ಕೊಡಿ ಮೇಡಮ್. ಕ್ಯಾಶ್ ಗುಡ್ ಐಡಿಯಾ ಅಲ್ಲ? ಕೊಡ್ತೀನಿ ಕಣ, ಕೊಡ್ತೀನಿ. ಇಲ್ಲಿ ನೋಡು, ಈ 10,000 ರೂಪಾಯಿ ತಗೊಂಡು ಇನ್ನು ಮೇಲಾದ್ರೂ ಮನುಷ್ಯನಾಗಿ ಬದುಕು. ಮೇಡಮ್ ನಿಮ್ದು ತುಂಬಾ ದೊಡ್ಡದು ಏನ ಮನ್ಸು. ಮೇಡಮ್ ನಾನು ನೆಕ್ಸ್ಟ್ ವೀಕ್ ರಿಲೀಸ್ ಆಗ್ತಿದ್ದೀನಿ, ನನಗೆ ಏನಾದ್ರೂ ಕೊಡೋಣ ಕಣೋ, ಕೊಡೋಣ. ಅಪ್ಪಯ್ಯ ನನ್ನ ಪರ್ಸಲ್ಲಿರೋ 10,000 ಕಾಣ್ತಿಲ್ಲ. ಮೇಡಮ್ ನನ್ನ ಕೈಲಿ ನೀವೇ ಕೊಟ್ರಲ್ಲ ಪಿಕ್ ಪಾಕೆಟ್. ಅಯ್ಯೋ ನಿನ್ನಲ್ಲೇ ನನ್ನ ಪರ್ಸ್ನೇ ಪಿಕ್ ಪಾಕೆಟ್ ಮಗನೇ ಹೇಳೋ, ಯಾಕೋ ಕದ್ದೆ? ನೀವೇ ಕೊಟ್ರಲ್ಲ. ನಾನೇ ಕೊಟ್ನಾ? ಇವನಿಗೆ ಇನ್ನ 5 ವರ್ಷ ಶಿಕ್ಷೆ ಹಾಕಿ. ಟಿಫಿನ್ ಬಾಕ್ಸ್ ಅಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡ್ತೀಯಲ್ಲ. ಕೂಲ್ ಕಂದ, ಕೂಲ್. ನಾನಿದ್ದೀನಿ. ಏ ತಾರೋ ಇಲ್ಲಿ, ಇನ್ ತಗೊಂಡೋಗಿ ನನ್ ಪರ್ಸಲ್ ಇಟ್ಬಿಡಪ್ಪ. ಇಡಪ್ಪ.
ಜೈಲರ್ ಪಲ್ಸ್ನೆ ಎಗರಿಸ್ತೀಯನೋ ಜೈಲರ್ ಪಲ್ಸ್ನೆ ಎಗರಿಸ್ತೀಯನೋ ಮಗನೇ ಜೈಲರ್ ಪಲ್ಸ್ನೆ ಎಗರಿಸ್ತೀಯನೋ ಹೇಳು ಏನೋ ನಿಂದು ಮೇಡಮ್ ಇದು ತುಂಬಾ ಅನ್ಯಾಯ ಮೇಡಮ್. ಅನ್ಯಾಯ ಅಯ್ಯೋ ಅಪ್ಪಯ್ಯ ಅನ್ಯಾಯ ಅಂತೆ ನೋಡಿದ್ರ ನನ್ನನ್ನ ಹೊಡೆದು ಸಾಯಿಸೋ ಪ್ಲಾನ್ ಮಾಡ್ಬಿಟ್ಟ ಏನೋ ನನ್ನೇ ಹೊಡೆದು ಸಾಯಿಸೋ ಪ್ಲಾನ್ ಮಾಡ್ತೀಯ ನೀನು ನಿಮ್ ಪರ್ಫಾರ್ಮೆನ್ಸ್ ನಮಗೆ ಇಷ್ಟ ಆಯ್ತು ಮೇಡಮ್. ಇನ್ನೂ 8 ವರ್ಷ ಇಲ್ಲೇ ಇರ್ತಿದ್ದೆ. ಹಂಗ ಬಾ ಏಯ್ ಬರೋ ಲೈನ ಕೂತ್ಕೊಳ್ಳೆ. ಅಯ್ಯಯ್ಯೋ ಪಾಪ ಮೇಡಮ್. ಪಾಪ ಅಲ್ವಾ ಏ ಹೊಟ್ಟೆ ಹಸ್ತಿದೇನ್ರು ಏನಾರು ತಿಂತೀರೇನ್ರು? ಏನು ಬೇಡ ಮೇಡಮ್. ಏ ಪರವಾಗಿಲ್ಲ ಹೇಳ್ರು. ಒಂದ್ ಚಿಲ್ಲಿ ಚಿಕನ್ ಮಟನ್ ಬಿರಿಯಾನಿ ಪಾರ್ಸಲ್. ಮಟನ್ ಪಲಾವ್ ಜೊತೆ ಮೊಟ್ಟೆ ಪಾರ್ಸೆಲ್. ಚಿಕನ್ ಮಟನ್ ಎಗ್ಗು 3 ಮಿಕ್ಸ್ ಮಾಡಿ ತಗೊಂಬನ್ನಿ. ಎಸ್ ಮೇಡಮ್. ಹಾ ಹೋಗಿ ಏಯ್ ಯಾ ಬತ್ತೋ ಸನ್ ಏಯ್ ನಾನ್ ಕೊಡ್ತೀನಿ ಕಣ್ರು ನಾನ್ ಕೊಡ್ತೀನಿ. ಅವ್ರದ್ದು ಇವತ್ತು ಬರ್ಡೇ. ತಗೊಳ್ರ ತಗೊಳ್ಳಿ. ಆ ದೇವ್ರು ಪ್ರತಿಯೊಂದಾಗ್ಲಲ್ಲೂ ತಿನ್ನೋರ್ ಹೆಸರು ಬರ್ದಿಟ್ಟಿರ್ತಾನಂತೆ. ಹಾಗೆ ಈ 2ರಲ್ಲೂ ನಿಮ್ ಹೆಸರು ಬರ್ದಿಟ್ಟಿದ್ದ, ಅದಕ್ಕೆ ಕೊಟ್ಟೆ. ಇದ್ರಲ್ಲಿ ನನ್ನ ಹೆಸರೇ ಕಾಣ್ತಿಲ್ಲ ಮೇಡಮ್. ಮೇಡಮ್ ಇಲ್ಲಿ ನೋಡಿ ನನ್ನ ಹೆಸರು ಸಹಿತ ಮನೆ ಅಡ್ರೆಸ್ ಫೋಟೋ ಎಲ್ಲ ಅದೇ. ಡಿಜಿಟಲ್ ಫೋಟೋ ಏಯ್ ಬೇಡ ನಾನು ನಾಳೆ ತಿಂತೀನಿ. ಅದ್ಯಾರೋ ಹೊಸ ಕೈದಿ ಬಂದಿದ್ದಾನಂತಲ್ಲ, ಕರೀರೋ ನನ್ ಜೊತೆಗೆ ಜಾಯ್ನಿಂಗ್ ಅಂತೆ. ಅದ್ಯಾರು ಕರೀರೆ? ಕುತ್ತೆ ಜಗ್ಗ ಬರೋ. कुत्ते जग्गा नहीं जगदीश कुमार बोला. हम तुम प्रेमम करोमि अनुरक्ता असि प्रिय. ಲೇ ಕತ್ತು ಮೇಲೆತ್ತು. ನಂದಲ್ಲ ಕಣ ನಿಂದು. ಹೇಗಿದ್ದೀರಿ? ನೀನು ಬಿಟ್ಟು ಹೋದ್ಮೇಲೆ ಶೀತಲ್ ಜೊತೆ ಸೀನಿ ನನ್ನ ಲೈಫ್ ಎಲ್ಲ ಶೀತಲ ಸಮರ ಆಗೋಯ್ತು. ಶೀತಲ್ ಅವಳನ್ನ ಮದ್ವೆ ಆಗ್ತೀರೇನು? ಇಲ್ಲ ಬೇರೆ ಹುಡುಗಿಗೆ ಮದ್ವೆ ಆಗ್ತೀನಿ. ಮೈ ಗಾಡ್ ಈ ಗಂಡಸ್ರ ಹೀಗೆ. ಡ್ಯೂಟಿ ಇಸ್ ಡ್ಯೂಟಿ. ಓಕೆ ಹೇಳು ಜೈಲಿಗೆ ಹೇಗೋ ಬಂದೆ? ನಿಮ್ ಪೊಲೀಸ್ ವ್ಯಾನ್ ಇಂದ ಬಂದೆ.